ಪಾಕಿಸ್ತಾನದ ಕಡೆಯಿಂದ ಹಾರಿ ಬಂದ ಚೀನಾ ನಿರ್ಮಿತ ಕ್ಷಿಪಣಿಯ ಅವಶೇಷವೊಂದು ಪಂಜಾಬ್ನ ಹೋಶಿಯಾರ್ಪುರ ಕವಾಯಿದೇವಿಯ ಬಳಿ ಫಾರೆಸ್ಟ್ನಲ್ಲಿ ಪತ್ತೆಯಾಗಿದೆ. ಚೀನಾ ನಿರ್ಮಿತ PL-15 ಭಾರತದ ಭೂಭಾಗ ಪ್ರವೇಶಿಸಿದ್ದು ಯಾವುದೇ ಅಪಾಯ ಉಂಟು ಮಾಡಿಲ್ಲ. ಪಾಕ್ ಹಾರಿಸಿದ ಈ ಕ್ಷಿಪಣಿ ಆಟಿಕೆಯಂತೆ ಫೇಲ್ಯೂರ್ ಆಗಿ ನೆಲಕ್ಕೆ ಅಪ್ಪಳಿಸಿದೆ. ಹೀಗಾಗಿ ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆಯ ಮೂಲ ಸೌಕರ್ಯದ ವಿಶ್ವಾಸಾರ್ಹತೆ ಮತ್ತೊಮ್ಮೆ ಬಯಲಾಗಿದೆ. ಜೊತೆಗೆ ಚೀನಾ ಶಕ್ತಿಶಾಲಿ ಕ್ಷಿಪಣಿಗಳಲ್ಲಿ ಒಂದೊಂದು ಹೇಳಲಾಗುತ್ತಿದ್ದ PL-15 ಕ್ಷಿಪಣಿ ನಂಬಿ ಕೆಟ್ಟಂತಾಗಿದೆ. ಚೀನಾ ನಿರ್ಮಿತವಾದ ಈ ಕ್ಷಿಪಣಿ ದೀರ್ಘ ಶ್ರೇಣಿಯದ್ದಾಗಿದ್ದು ಗಾಳಿಯಿಂದ ಗಾಳಿಗೆ ಹಾರಿಸುವಂತಹ ಕ್ಷಿಪಣಿಯಾಗಿದೆ. ಇದನ್ನು ಚೀನಾದಿಂದ ಪಾಕ್ ಖರೀದಿಸಿದ್ದ JF-17 ಯುದ್ಧ ವಿಮಾನದಿಂದ ಹಾರಿಸಲಾಗಿದೆ. ಚಂಡೀಗಢ ಅಥವಾ ಧರ್ಮಶಾಲಾ ಗುರಿಯಾಗಿಸಿ ಹಾರಿಸಬಹುದು ಎಂದು ತಜ್ಞರು ಅಂದಾಜಿಸಿದ್ದಾರೆ. ಈ ಬೆನ್ನಲ್ಲೇ ಎಚ್ಚೆತ್ತ ವಾಯುಪಡೆ ಚಂಡೀಗಢದಲ್ಲಿ ಸೈರನ್ ಮೊಳಗಿಸಿ ಪಾಕ್ನಿಂದ ಸಂಭಾವ್ಯ ದಾಳಿಯ ಬಗ್ಗೆ ಜನರನ್ನ ಎಚ್ಚರಿಸಿದೆ. ಜನರು ರಸ್ತೆಗಳಲ್ಲಿ ಓಡಾಡದಂತೆ, ಬಾಲ್ಕನಿಗಳಲ್ಲೂ ಕಾಣಿಸಿಕೊಳ್ಳದಂತೆ ಸೂಚಿಸಲಾಗಿದೆ. ಪಾಕಿಸ್ತಾನದ ಕಡೆಯಿಂದ ಹಾರಿ ಬಂದ ಚೀನಾ ನಿರ್ಮಿತ ಕ್ಷಿಪಣಿಯ ಅವಶೇಷವೊಂದು ಪಂಜಾಬ್ನ ಹೋಶಿಯಾರ್ಪುರ ಕವಾಯಿದೇವಿಯ ಬಳಿ ಫಾರೆಸ್ಟ್ನಲ್ಲಿ ಪತ್ತೆಯಾಗಿದೆ. ಚೀನಾ ನಿರ್ಮಿತ PL-15 ಭಾರತದ ಭೂಭಾಗ ಪ್ರವೇಶಿಸಿದ್ದು ಯಾವುದೇ ಅಪಾಯ ಉಂಟು ಮಾಡಿಲ್ಲ. ಪಾಕ್ ಹಾರಿಸಿದ ಈ ಕ್ಷಿಪಣಿ ಆಟಿಕೆಯಂತೆ ಫೇಲ್ಯೂರ್ ಆಗಿ ನೆಲಕ್ಕೆ ಅಪ್ಪಳಿಸಿದೆ. ಹೀಗಾಗಿ ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆಯ ಮೂಲ ಸೌಕರ್ಯದ ವಿಶ್ವಾಸಾರ್ಹತೆ ಮತ್ತೊಮ್ಮೆ ಬಯಲಾಗಿದೆ. ಜೊತೆಗೆ ಚೀನಾ ಶಕ್ತಿಶಾಲಿ ಕ್ಷಿಪಣಿಗಳಲ್ಲಿ ಒಂದೊಂದು ಹೇಳಲಾಗುತ್ತಿದ್ದ PL-15 ಕ್ಷಿಪಣಿ ನಂಬಿ ಕೆಟ್ಟಂತಾಗಿದೆ. ಚೀನಾ ನಿರ್ಮಿತವಾದ ಈ ಕ್ಷಿಪಣಿ ದೀರ್ಘ ಶ್ರೇಣಿಯದ್ದಾಗಿದ್ದು ಗಾಳಿಯಿಂದ ಗಾಳಿಗೆ ಹಾರಿಸುವಂತಹ ಕ್ಷಿಪಣಿಯಾಗಿದೆ. ಇದನ್ನು ಚೀನಾದಿಂದ ಪಾಕ್ ಖರೀದಿಸಿದ್ದ JF-17 ಯುದ್ಧ ವಿಮಾನದಿಂದ ಹಾರಿಸಲಾಗಿದೆ. ಚಂಡೀಗಢ ಅಥವಾ ಧರ್ಮಶಾಲಾ ಗುರಿಯಾಗಿಸಿ ಹಾರಿಸಬಹುದು ಎಂದು ತಜ್ಞರು ಅಂದಾಜಿಸಿದ್ದಾರೆ. ಈ ಬೆನ್ನಲ್ಲೇ ಎಚ್ಚೆತ್ತ ವಾಯುಪಡೆ ಚಂಡೀಗಢದಲ್ಲಿ ಸೈರನ್ ಮೊಳಗಿಸಿ ಪಾಕ್ನಿಂದ ಸಂಭಾವ್ಯ ದಾಳಿಯ ಬಗ್ಗೆ ಜನರನ್ನ ಎಚ್ಚರಿಸಿದೆ. ಜನರು ರಸ್ತೆಗಳಲ್ಲಿ ಓಡಾಡದಂತೆ, ಬಾಲ್ಕನಿಗಳಲ್ಲೂ ಕಾಣಿಸಿಕೊಳ್ಳದಂತೆ ಸೂಚಿಸಲಾಗಿದೆ. ಪಾಕಿಸ್ತಾನದ ಕಡೆಯಿಂದ ಹಾರಿ ಬಂದ ಚೀನಾ ನಿರ್ಮಿತ ಕ್ಷಿಪಣಿಯ ಅವಶೇಷವೊಂದು ಪಂಜಾಬ್ನ ಹೋಶಿಯಾರ್ಪುರ ಕವಾಯಿದೇವಿಯ ಬಳಿ ಫಾರೆಸ್ಟ್ನಲ್ಲಿ ಪತ್ತೆಯಾಗಿದೆ. ಚೀನಾ ನಿರ್ಮಿತ PL-15 ಭಾರತದ ಭೂಭಾಗ ಪ್ರವೇಶಿಸಿದ್ದು ಯಾವುದೇ ಅಪಾಯ ಉಂಟು ಮಾಡಿಲ್ಲ. ಪಾಕ್ ಹಾರಿಸಿದ ಈ ಕ್ಷಿಪಣಿ ಆಟಿಕೆಯಂತೆ ಫೇಲ್ಯೂರ್ ಆಗಿ ನೆಲಕ್ಕೆ ಅಪ್ಪಳಿಸಿದೆ. ಹೀಗಾಗಿ ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆಯ ಮೂಲ ಸೌಕರ್ಯದ ವಿಶ್ವಾಸಾರ್ಹತೆ ಮತ್ತೊಮ್ಮೆ ಬಯಲಾಗಿದೆ. ಜೊತೆಗೆ ಚೀನಾ ಶಕ್ತಿಶಾಲಿ ಕ್ಷಿಪಣಿಗಳಲ್ಲಿ ಒಂದೊಂದು ಹೇಳಲಾಗುತ್ತಿದ್ದ PL-15 ಕ್ಷಿಪಣಿ ನಂಬಿ ಕೆಟ್ಟಂತಾಗಿದೆ. ಚೀನಾ ನಿರ್ಮಿತವಾದ ಈ ಕ್ಷಿಪಣಿ ದೀರ್ಘ ಶ್ರೇಣಿಯದ್ದಾಗಿದ್ದು ಗಾಳಿಯಿಂದ ಗಾಳಿಗೆ ಹಾರಿಸುವಂತಹ ಕ್ಷಿಪಣಿಯಾಗಿದೆ. ಇದನ್ನು ಚೀನಾದಿಂದ ಪಾಕ್ ಖರೀದಿಸಿದ್ದ JF-17 ಯುದ್ಧ ವಿಮಾನದಿಂದ ಹಾರಿಸಲಾಗಿದೆ. ಚಂಡೀಗಢ ಅಥವಾ ಧರ್ಮಶಾಲಾ ಗುರಿಯಾಗಿಸಿ ಹಾರಿಸಬಹುದು ಎಂದು ತಜ್ಞರು ಅಂದಾಜಿಸಿದ್ದಾರೆ. ಈ ಬೆನ್ನಲ್ಲೇ ಎಚ್ಚೆತ್ತ ವಾಯುಪಡೆ ಚಂಡೀಗಢದಲ್ಲಿ ಸೈರನ್ ಮೊಳಗಿಸಿ ಪಾಕ್ನಿಂದ ಸಂಭಾವ್ಯ ದಾಳಿಯ ಬಗ್ಗೆ ಜನರನ್ನ ಎಚ್ಚರಿಸಿದೆ. ಜನರು ರಸ್ತೆಗಳಲ್ಲಿ ಓಡಾಡದಂತೆ, ಬಾಲ್ಕನಿಗಳಲ್ಲೂ ಕಾಣಿಸಿಕೊಳ್ಳದಂತೆ ಸೂಚಿಸಲಾಗಿದೆ.